about the poem The Solitary Reaper. In that I have told you about the poet and the 2 paragraphs we have completed. Out of the 4 paragraphs we have completed the 2 paragraphs. Okay. And this poem is written by William Wordsworth. Okay. Now we'll start from the 3rd paragraph. Will means here we need to say the 3rd stanza. Will no one tell me what she sings? Perhaps the plenitude numbers flow for old, unhappy, far off things and a battles long ago. Here, the young maid was working in the field and she was singing some lines. We don't know what she is singing, but she is singing very gently and smoothly. It is nice to hear that song. That's why the poet is addressing that. The poet is telling that, will no one tell me what she sings? Means we can't understand what she is singing. Exactly, we don't know the lyrics of that song. ಆ ಒಂದು ಏನು ಹೆಣ್ಮಗಳು ಹಾಡ್ತಾ ಇದ್ದಾಳೆ ಅದರದ್ದು ಲಿರಿಕ್ಸ್, ಅದ್ರ ಸಾಹಿತ್ಯ ನಮ್ಗೆ ಏನು ಗೊತ್ತಿಲ್ಲ, ಏನ್ ಪದಗಳಾಕಿ ಹಾಡ್ತಾ ಇದ್ದಾಳೆ ಅಂತ. ಬಟ್ ಶಿ ಇಸ್ ಸಿಂಗಿಂಗ್. Perhaps the plenitude numbers flow. Perhaps the plenitude numbers flow. Plenitude means continuous ಆಗಿ ಲೈನ್ಸ್, ಸಾಲುಗಳು ಹಂಗೆ ಬರ್ತಾ ಇದ್ದಾವ. ಪದ್ಯದ ಸಾಲುಗಳು ಅಥವಾ ಹಾಡಿನ ರಾಗಗಳು ಏನಿದಾವ ಅವು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇದ್ದಾವ. ಪ್ಲೆನೆಟಿವ್ ನಂಬರ್ಸ್, ದೇರ್ ಇಸ್ ನೋ ಎಂಡ್. ಪ್ಲೆನೆಟಿವ್ ಅಂದ್ರೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಇದೆ. ಫಾರ್ ಓಲ್ಡ್ ಅನ್ಹ್ಯಾಪಿ, ಫಾರ್ ಆಫ್ ಥಿಂಗ್ಸ್. ಫಾರ್ ಓಲ್ಡ್ ಅನ್ಹ್ಯಾಪಿ, ಅದು ಕೂಡ ಮತ್ತೆ ಹ್ಯಾಪಿ ಸಾಂಗ್ ಅಲ್ಲ. ಶಿ ಸಿಂಗಿಂಗ್ ಅನ್ಹ್ಯಾಪಿ ಅಂಡ್ ದಟ್ ಟು ಓಲ್ಡ್ ಸಾಂಗ್. ಯಾವಾಗೂ ನಡೆದಿದ್ದನ್ನ ಒಂದು ಹಾಡಾಗಿ ಅವಳು ಹಾಡ್ತಾ ಇದ್ದಾಳೆ. ಅನ್ಹ್ಯಾಪಿ ಫಾರ್ ಆಫ್ ಥಿಂಗ್ಸ್, ಆಗಿ ಹೋಗಿರ್ತಕ್ಕಂಥ ಘಟನೆಯನ್ನ ಹಾಡಿನ ಮೂಲಕ ಅವಳು ಸ್ಯಾಡ್ ಸಾಂಗ್ ಅನ್ನ ಹಾಡ್ತಾ ಇದ್ದಾಳೆ. ಆದ್ರೂ ಕೂಡ ಆ ಒಂದು ಹಾಡು ಕೇಳೋದಕ್ಕೆ ಹೆಂಗಿದೆ, ಇಂಪಾಗಿ ಇದೆ ಅಂತ ತಿಳ್ಕೊಂಡು ಇಲ್ಲಿ ಪೋಯೆಟ್ ವಿಲಿಯಂ ವರ್ಡ್ಸ್ವರ್ತ್ ಅವರು ಹೇಳ್ತಾ ಇದ್ದಾರೆ. ಅಂಡ್ ಬ್ಯಾಟಲ್ಸ್ ಲಾಂಗ್ ಅಗೋ, ಫಾರ್ ಆಫ್ ಥಿಂಗ್ಸ್ ಅಂಡ್ ಬ್ಯಾಟಲ್ಸ್ ಲಾಂಗ್ ಅಗೋ. ಈ ಒಂದು ಬ್ಯಾಟಲ್ಸ್ ಹಿಂದೆ ಆಗಿ ಹೋಗಿರ್ತಕ್ಕಂಥ ಒಂದು ಘಟನೆ. ಬ್ಯಾಟಲ್ಸ್ ಏನೇನ್ ಆಗಿ ಹೋಗಿದಾವೆ, ಏನೇನ್ ಕಷ್ಟಗಳು ಅಥವಾ ಏನೇನು ಹೋರಾಟ ಆಗಿದಾವೆ ಹಿಂದ, ಅದನ್ನಾಕಿ ಎಷ್ಟು ಕಷ್ಟಪಟ್ಟಿದೀವಿ ಅನ್ನೋದನ್ನ ಹಾಡ್ತಾ ಇದ್ದಾಳ. ಬಟ್ ಅದು ಹೆಂಗಿದೆ ಅಂದ್ರೆ ಪ್ಲೆನೆಟಿವ್, ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇದೆ. ಆರ್ ಇಸ್ ಇಟ್ ಸಮ್ ಮೋರ್ ಹಂಬಲ್ ಲೇ, familiar matter of today? Or is it some more humble familiar matter of today? ಇಲ್ಲಿ ಅವ್ರು ಹೇಳ್ತಾ ಇದಾರೆ, ನಂಗೆ ಏನು ಗೊತ್ತಾಗ್ತಾ ಇಲ್ಲ, ಅವರು ಹಿಂದಿಂದ ಹಾಡ್ತಾ ಇದ್ದಾರೋ ಅಥವಾ ಈಗ ಅಟ್ ಪ್ರೆಸೆಂಟ್ ಫ್ಯಾಮಿಲಿಯರ್ ಮ್ಯಾಟರ್ ಆಫ್ ಟುಡೇ, ಏನ್ ಇವತ್ತಿನ ಫ್ಯಾಮಿಲಿ ಮ್ಯಾಟರ್ ಐತೋ ಅಥವಾ ಹಿಂದೆ ಯಾವಾಗೋ ಲಾಂಗ್ ಆಗೋ ಆಗಿದ್ದೈತೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ದಿ ಲಿರಿಕ್ಸ್, ಬಟ್ ಶಿ ಈಸ್ ಸಿಂಗಿಂಗ್ ಅಂತ ಅವರು ಹೇಳ್ತಾ ಇದ್ದಾರೆ. ಸಮ್ ನ್ಯಾಚುರಲ್ ಸಾರೋ, ಲಾಸ್ ಆರ್ ಪೇನ್ that has been and may be again. And also the poet William Wordsworth is telling that here lay means humble lay andre narrative poem. lay andre narrative poem andre ಕ್ರಮವಿಲ್ಲ, ಯಾವುದೇ ಒಂದು ಕ್ರಮ ಅದಕ್ಕೆ ಇಲ್ಲ. humble lay means narrative poem. ಯೂಶುವಲಿ ಕವಿಗಳು ಬರ್ದಾಗ ಏನಿರ್ತಾರೆ, ಈಗ ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅವರು ಈ ಪೋಯಮ್ ಅನ್ನ ಬರೆದಿದ್ದಾರೆ, ದ ಸಾಲಿಟರಿ ರೀಪರ್. ಇದು ಒಂದು ಏನಿದೆ, ಇದ್ರೊಳಗ ಕ್ರಮಬದ್ಧವಾಗಿ ಐತಿ. ಒಂದು ರೈಮಿಂಗ್ ವರ್ಡ್ಸ್ ಇದಾವ ಅಥವಾ ಒಂದು ಇಲ್ಲೇ ನಿಲ್ಬೇಕು, ಇಲ್ಲಿ ಸ್ಟಾಪ್ ಆಗ್ಬೇಕು ಅಂತಂತ ಒಂದು ರೈಮಿಂಗ್ ವರ್ಡ್ಸ್, ಒಂದು ಮೀನಿಂಗ್ ಫುಲ್ ಆಗಿದ್ರು ಐತಿದ. ಬಟ್ ಆ ಒಬ್ಬ ಯಂಗ್ ಮೇಡ್ ಏನ್ ಹಾಡ್ತಾ ಇದ್ದಾಳೆ ಅದಕ್ಕೆ ಯಾವುದೇ ಕ್ರಮ ಇಲ್ಲ. ಅಂದ್ರೆ ಇದಾಗಿದ್ದೇ ಇದು, ಅದಕ್ಕೆ ಯಾವುದೇ ಒಂದು ಏನು ಇಲ್ಲ ರಾಗಬದ್ಧವಾಗಿ ಅಥವಾ ಏನು ಇಲ್ಲ. ಬಟ್ ಅವಳು ಸುಮ್ಮನೆ ಹಾಡ್ತಾ ಇದ್ದಾಳೆ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ದಿ ನರೇಟಿವ್ ಪೋಯಮ್. Familiar matter of today, some natural sorrow, loss or a pain that has been and may be again. ಅದ್ರ ಏನೇನ್ ಒಳಗೊಂಡೈತಪ್ಪ ಸಾಂಗ್ ಅಂದ್ರೆ, ಸಮ್ ನ್ಯಾಚುರಲ್ ಸಾರೋ, ಕೆಲವೊಂದು ನ್ಯಾಚುರಲ್ ಆಗಿ ಬರುವಂತಹ ಕಷ್ಟಗಳು, ಸಾರೋ ದುಃಖ, ಲಾಸ್ ಹಾನಿ, ಆಗಿ ಹೋಗಿರ್ತಕ್ಕಂಥ ಹಾನಿ, ಆರ್ ಅ ಪೇನ್ ನೋವು. ಆ ಸಾಂಗ್ ಒಳಗೆ ಏನೇನೈತಿ, ಸಮ್ ಲಾಸ್, ಪೇನ್ ಅಂಡ್ ದಿ ಸಾರೋ ದಟ್ ಹ್ಯಾಸ್ ಬೀನ್ ಅಂಡ್ ಮೇ ಬಿ ಅಗೇನ್. ಅದ್ ಹಿಂದೆನೂ ಆಗಿ ಹೋಗೈತಿ ಅಂಡ್ ಮುಂದೇನು ನಮ್ಗ ಆಗ್ಬಹುದು. ಆ ನೋವು, ಆ ಪೇನ್ ನಮ್ಗ ಆಗ್ಬಹುದು ಅಂತ ತಿಳ್ಕೊಂಡವರು ಹೇಳ್ತಾ ಇದ್ದಾರೆ. Whatever the theme, the maiden sang. Whatever the theme, the maiden sang as if her song could have no ending. ಮತ್ತೆ at the last stanza, the poet William Wordsworth is
ಟೆಲ್ಲಿಂಗ್ ದಟ್ ವಾಟ್ ಎವರ್ ದ ಥೀಮ್, ಅದು ಥೀಮ್ ಏನಾದ್ರೂ ಇರ್ಲಿ, ಆ ಸಾಂಗಿನ ಉದ್ದೇಶ ಅಥವಾ ಥೀಮ್ ಅಂದ್ರೆ ಒಂದು ಮಾರಲ್, ಅದ್ರದ್ದು ಏನಾದ್ರೂ ಥೀಮ್ ಇರ್ಲಿ, ಬಟ್ ಆ ಮೇಡನ್ ಏನ್ ಮಾಡ್ತಾ ಇದ್ದಾಳೆ, ದ ಮೇಡನ್ sang as if her song could have no ending. Sing ಇದರ past tense ಏನು, sang. Sing present tense ಅಲ್ಲಿ ಹೇಳಿದ್ರೆ sang ಅನ್ನೋದು past tense. ಆ ಮೇಡನ್ ಏನ್ ಮಾಡಿದ್ಲು, ಒಬ್ಬ ಕನ್ಯೆ ಕಂಟಿನ್ಯೂಸ್ ಆಗಿ ಹಾಡ್ತಾನೆ ಇದ್ಲು, ಇಟ್ ಹ್ಯಾಸ್ ಅ ನೋ ಎಂಡಿಂಗ್, as if her song could have a no ending, ಅದಕ್ಕೆ ಯಾವುದೇ ಒಂದು ಎಂಡಿಂಗ್ ಇರಲಿಲ್ಲ ಆ ಪೋಯಮ್ಗೆ. I saw her singing at her work and over the sickle bending. I saw her singing at work. That too, she was not singing simply. She was not sitting idle and she was not sitting. She is doing some work. She is busy in work. Then also she is singing with at her work. And over the sickle bending. And over the sickle bending. What do you mean by sickle bending? Sickle. ಈಗ ಹೊಲದಲ್ಲಿ ಆ ಒಂದು ಬೆಳೆಗಳನ್ನ ಕಟ್ ಮಾಡಿದಾಗ, ಕ್ರಾಪ್ಸ್ ಅನ್ನ ಕಟ್ ಮಾಡಿದಾಗ ಅದನ್ನ ಕಟ್ತಾರಲ್ಲ, ಬೆಂಡಿಂಗ್ ಮಾಡ್ತಾರೆ. ಸಿಕ್ಕಲ್ ಕಟ್ಟಿ ಏನ್ ಮಾಡ್ತಾರೆ, ಅದನ್ನ ಕಾಳುಗಳು ಇದ್ ಮಾಡಕ್ಕೆ ಒಂದೊಂದು ಹೊರೆಗಳನ್ನಾಗಿ ಮಾಡಿ ಇಡ್ತಾರೆ. ದಟ್ ವಿ ಕಾಲ್ ಇಟ್ ಆಸ್ ದ ಸಿಕ್ಕಲ್ ಬೆಂಡಿಂಗ್. I listened motionless and still. I listened motionless and still. ಈ ಪೋಯೆಟ್ ಅವರು ಅದಕ್ಕೆ ಯಾವುದೇ ಕ್ರಮ ಇಲ್ಲ, ಯಾವುದೇ ಒಂದು ರಾಗ ಏನಿಲ್ಲ, ಆದ್ರೂ ಕೂಡ ಅವ್ರು ಎಂಡಿಂಗ್ಲೆಸ್ ಆಗಿ ಹಾಡ್ತಾ ಇದ್ದಾರೆ. ಇವ್ರು ಪೋಯೆಟ್ ಏನ್ ಮಾಡ್ತಿದ್ದಾರೆ, ಅದನ್ನ ಕೇಳ್ತಾನೆ ನಿಂತಿದ್ದಾರೆ. ಐ ಲಿಸನ್ ಮೋಷನ್ಲೆಸ್ ಅಂಡ್ ಸ್ಟಿಲ್. ಮೋಷನ್ಲೆಸ್ ಅಂದ್ರೆ ಮೂವ್ಮೆಂಟ್ ಆಗ್ತಾ ಇಲ್ಲ, ಅವರು ಮೂವ್ ಆಗ್ತಾ ಇಲ್ಲ, ಮೋಷನ್ಲೆಸ್, ಸುಮ್ಮನೆ ಐಡಲ್ ಆಗಿ ನಿಂತ್ಕೊಂಡು ಆ ಒಂದು ಹಾಡನ್ನ ಅವರು ಕೇಳ್ತಾ ಇದ್ದಾರೆ. ಅಂಡ್ ಆಸ್ ಐ ಮೌಂಟೆಡ್ ಅಪ್ ದ ಹಿಲ್. ಫೈನಲಿ ಅವ್ರು ಈ ಹಾಡನ್ನ ಯಾವಾಗ ಕೇಳ್ತಾ ಇದ್ರು, ಅವರು ಆ ಮೌಂಟೇನ್, ಆ ಹಿಲ್ ಅನ್ನ ಹತ್ತಬೇಕಾದ್ರೆ, ಬಿಗಿನಿಂಗ್ ಆಫ್ ದಿ, ಅವರು ಹತ್ತಬೇಕಾದ್ರೇನೆ ಆ ಒಂದು ಪೋಯಮ್ ಅನ್ನ ಕೇಳ್ತಾ ಇದ್ರು. ಎಂಡ್ ಫೈನಲಿ ದೇ ರೀಚ್ ದಿ ಹಿಲ್. ದಿ ಮೌಂಟೆಡ್ ಅಪ್ ದ ಹಿಲ್, ದ ಮ್ಯೂಸಿಕ್ ಇನ್ ಮೈ ಹಾರ್ಟ್ ಐ ಬೋರ್. ಆದ್ರೆ ಆ ಒಂದು ಕೇಳಿರ್ತಕ್ಕಂಥ ಮ್ಯೂಸಿಕ್, ಆ ಒಂದು ಮೇಡನ್ ಹಾಡಿದಂತ ಹಾಡು ಅವರ ಎದೆಯಲ್ಲಿ, ಅವರ ಮನಸ್ಸಿನಲ್ಲಿ ಇನ್ನೂ ಅದು ಕೇಳ್ತಾನೆ ಇತ್ತು. ದ ಮ್ಯೂಸಿಕ್ ಇನ್ ಮೈ ಹಾರ್ಟ್ ಐ ಬೋರ್ ಲಾಂಗ್ ಆಫ್ಟರ್ ಇಟ್ ವಾಸ್ ಹರ್ಡ್ ನೋ ಮೋರ್. ಲಾಂಗ್ ಆಫ್ಟರ್ ಇಟ್ ವಾಸ್ ಹರ್ಡ್ ನೋ ಮೋರ್. ಎಷ್ಟೋ ದಿನ ಅವರು ಆ ಹಾಡನ್ನ ತಮ್ಮ ಮನಸ್ಸಲ್ಲಿ ಕೊರಗ್ತಾ ಇದ್ರು, ಇನ್ನೂ ಹಾಡ್ತಾ ಇದ್ದಾರೆ ಅನ್ನೋ ತರ ಅವರು ಕಲ್ಪನೆಯಲ್ಲಿ ಅದನ್ನ ಕೇಳ್ತಾ ಇದ್ರು. ಬಟ್ ಲಾಂಗ್ ಆಫ್ಟರ್ ಇಟ್ ವಾಸ್ ಹರ್ಡ್ ನೋ ಮೋರ್. ಲಾಂಗ್ ಆಫ್ಟರ್, ಬಹಳಷ್ಟು ದಿನಗಳಾದ ನಂತರ ಆ ಒಂದು ಹಾಡು ಕೇಳಿ ಬರ್ಲಿಲ್ಲ. ಅಂದ್ರೆ ಅವರು ಕೂಡ ಮರೆತರು. ಆಮೇಲೆ ಇವಾಗೂ ಕೂಡ ಹಾಡೋದು ಕೂಡ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ದ ನೇಚರ್, ದ ಬ್ಯೂಟಿ ಆಫ್ ದಿ ನೇಚರ್. ಅಂಡ್ ಇಲ್ಲಿ ಒಬ್ರು ಕೆಲವೊಬ್ಬ ಹೊಲದಲ್ಲಿ ಕೆಲಸ ಮಾಡುವಂತ ಒಬ್ಬ ಕನ್ಯೆ, ಒಬ್ಬ ಹೆಣ್ಣು ಮಗಳು ಯಾವ ರೀತಿ ಕೆಲಸ ಮಾಡ್ತಾಳೆ ಹಾಡು ಹೇಳ್ಕೊಂಡು ಅನ್ನೋದನ್ನ ಅವರಲ್ಲಿ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದು ಯಾವುದೋ ಕಷ್ಟದ ಹಾಡಿರ್ಲಿ ಅಥವಾ ಅನ್ಹ್ಯಾಪಿ ಸ್ಯಾಡ್ ಸಾಂಗ್ ಇರ್ಲಿ, ಬಟ್ she is singing that so melodiously. Yes, here the poet William Wordsworth is appreciating the maiden song and the maiden. Even though she is doing her work, she is doing happily by singing the song. So that means whatever the work you do, you need to do it happily by singing the songs. Yes. Yes, children, here the poem is completed. And here there are so many new words are there in the glossary part. Plenitive. Plenitive means what? Sounding sad. Plenitive. Sounding sad. Plaintive. Sounding sad. Next. Seas, plural with a singular meaning. Sea, seas. And theme. What do you mean by theme? Theme anta bandite alli. Poem alli theme annodu one word bandide. Whatever the theme the maiden sang. Whatever the theme the maiden sang. Theme andre eno? The subject of this song. Adradu enadru subject irli aa song inda enadru subject irli. Subject of the song. Whatever andre enadaru. Theme andre the subject of the song. ಸೊ ಏನೋ ಒಂದು ಹಾಡು ಹಾಡಿದ್ರು ಅದಕ್ಕೊಂದು ಥೀಮ್ ಇರ್ತೈತಿ, ಏನೋ ಒಂದು ಡ್ರಾಮಾ ಮಾಡಿದ್ರು ಅದಕ್ಕೊಂದು ಥೀಮ್, ಮಾರಲ್ ಇರ್ತೈತಿ. ಥೀಮ್ ಮೀನ್ಸ್ ಒಂದು ಹಾಡಿನ ವಿಷಯ, ಪರ್ಟಿಕ್ಯುಲರ್ ಅದ್ರ ಬಗ್ಗೆ ನಾವು ಕ್ಲಿಯರ್ ಆಗಿರ್ತೀವಿ, ಹಾಡಿನ ವಿಷಯ ಅಂತ ನಾವಿಲ್ಲಿ ಹೇಳ್ಬಹುದು. ನೆಕ್ಸ್ಟ್ ನಂಬರ್ಸ್, ಲೈನ್ಸ್ ಆಫ್ ದಿ ಸಾಂಗ್ ಶಿ ವಾಸ್ ಸಿಂಗಿಂಗ್. ನೆಕ್ಸ್ಟ್
Melancholy. Melancholy means what? Sad. Melancholy means sad. Even though she was singing the melancholy song, the sad song she was singing, but she was singing that very melodiously. It is very pleasant to hear that song. Yes, children. Here the solitary reaper is completed. You need to write down all the glossary part in your faith book. Okay. Just true or false. Shall I tell the true or false? Reading, speaking and writing. Take a turns with your partner to ask or answer these questions. Explain to him or her why you think your answer is correct. Quote from the poem if necessary. Write down your answers. First one. Wordsworth saw a group of reapers at work. Wordsworth, the poet William Wordsworth, saw the group of workers at the work? No, not true. Here, the poet has seen the only one girl, maid. Yes. Next, second one. In this poem, the poet speaks to his companion or to himself. In this poem, the poet speaks to his companion, to himself. Underline the correct answer. ಯಾರಿಗೆ ಅವರು ಹೇಳ್ತಾ ಯಾರ ಜೊತೆ ಮಾತಾಡ್ತಾ ಇದ್ರು poet? ಅವ್ರ ಜೊತೆ ಯಾರಾದರೂ companion ಇದ್ರಾ? No, himself. To himself. Underline to himself. ಅವರಷ್ಟಕ್ಕೆ ಅವರು ಹೇಳ್ಕೊತಾ ಇದ್ರು. The poet saw some bundles of a grain in the field. The poet saw some bundles of a grain in a field. Yes, true. Next, the reaper's voice, fourth one. The reaper's voice was resonant and sonorous. Resonant and sonorous. Is it correct? Is it correct or not? Please check it in the poem. Yes, correct. True. Next, the reaper's song was joyous. The reaper's song was joyous. True or not true? Song was joyous. The reaper's song was joyous. Andre avaru happy song annu haadta idra. Reapers. Scan the poem and find 3 adjectives to support your answer. Yes, true anta idre 3 adjectives anna ನೀವು find ಮಾಡಬೇಕು. Not true ಅಂದ್ರೆ ಯಾಕೆ not true ಅಲ್ಲ ಅಂತಂದ್ರೆ poem ಒಳಗೆ ಇರುವಂತ 3 objects ಅನ್ನ ನೀವು find out ಮಾಡಬೇಕು. This is your homework, children. Please search it out. And what welcomes travelers in the deserts of Arabia? What welcomes travelers in the deserts of Arabia? The maiden song. The maiden song. The maiden song welcomes the travelers of Arabia. Next, when do birds sing in the deserts? When do birds sing in the desert? Desert ಒಳಗ birds ಯಾವಾಗ ಹಾಡ್ತಾವ? During the spring season. Is it true? In your paragraph it is there. Please search it out. Okay. And the correct answers I will send to your WhatsApp. Okay. Yes, children. Here the poem is completed and remaining we'll discuss in the next class.